ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನಿವತ್ತು ಕಡಿಮೆ ಕ್ವಾಂಟಿಟಿಯಲ್ಲಿ ಮಸಾಲೆ ಖಾರ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ನಾನು ಈಗಾಗಲೇ 6 kgಯಷ್ಟು ಮಸಾಲೆ ಖಾರನ ಮಾಡೋದು ಹೇಗೆ ಅಂತ ತೋರಿಸಿಕೊಟ್ಟಿದ್ದೆ. ಆದರೆ ನಾಗರತ್ನ ಅವರು ಕಡಿಮೆ ಕ್ವಾಂಟಿಟಿಯಲ್ಲಿ ಮಸಾಲೆ ಖಾರನ ಮಾಡೋದು ಹೇಗೆ ಅಂತ ತಿಳಿಸಿಕೊಡಿ ಅಂತ ಕಮೆಂಟ್ ಮಾಡಿದ್ದಾರೆ. ಹಾಗೆ ಅವರು ಇದು ಎಷ್ಟು ದಿನ ಬರುತ್ತೆ ಅಂತಲೂ ಕೂಡ ಕೇಳಿದ್ದಾರೆ. ಇದನ್ನು ನಾವು 3 ರಿಂದ 6 ತಿಂಗಳು ನಾವು ಇದನ್ನು ಇಟ್ಟು ಉಪಯೋಗಿಸಬಹುದು. ಹಾಗೆಯೇ ಪದ್ಮಾ ಅಂತ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ. ಇದನ್ನು ಯಾವುದಕ್ಕೆ ಬಳಸ್ತಾರೆ ತಿಳಿಸಿ ಮೇಡಮ್ ಅಂತ ಹೇಳಿ. ಇದನ್ನು ಯಾವುದಕ್ಕೆ ಬಳಸ್ತಾರೆ ಅಂದರೆ, ನಾವು ದಿನನಿತ್ಯದಲ್ಲಿ ಏನು ಸಾಂಬಾರು ಪಲ್ಯ ಏನು ಮಾಡ್ತೀವಿ ನೋಡಿ, ಪ್ರತಿಯೊಂದಕ್ಕೂ ಇದನ್ನು ನಾವು ಬಳಸ್ತೀವಿ. ಇದನ್ನು ಉಪ್ಪಿನಕಾಯಿಗೆ ಒಂದನ್ನು ಬಿಟ್ಟು ಪ್ರತಿಯೊಂದು ದಿನನಿತ್ಯ ನಾವೇನು ಅಡುಗೆ ಮಾಡ್ತೀವಿ ನೋಡಿ, ಅದಕ್ಕೆ ಪ್ರತಿಯೊಂದಕ್ಕೂ ಈ ಖಾರನ ನಾವು ಉಪಯೋಗಿಸ್ತೀವಿ. ನೀವು ನಾನ್ ವೆಜ್ ತಿನ್ನೋರಾಗಿದ್ದರೆ ನಾನ್ ವೆಜ್ಗೂ ಕೂಡ ಈ ಖಾರನ ನೀವು ಬಳಸಬಹುದು. ರೊಟ್ಟಿ ಮೇಲೆ ಸ್ವಲ್ಪ ಖಾರ ಹಾಕಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿನೂ ಕೂಡ ನೀವು ತಿನ್ನಬಹುದು. ತುಂಬ ಚೆನ್ನಾಗಿರುತ್ತೆ. ನಾವು ತಿಳಿ ಸಾರೆಲ್ಲ ಮಾಡ್ತೀವಿ ನೋಡಿ, ಅದಕ್ಕೆಲ್ಲ ನಾವು ಎಕ್ಸ್ಟ್ರಾ ಒಣ ಮಸಾಲೆ ಪೌಡರ್ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ. ನಾವು ಈ ಪೌಡ್ರ್ ಒಂದನ್ನು ಹಾಕಿನೂ ಕೂಡ ಸಾರನ್ನು ಮಾಡ್ಕೋಬಹುದು. ಹಾಗಿದ್ರೆ ಬನ್ನಿ ಮಸಾಲೆ ಖಾರ ಮಾಡೋದು ಹೇಗೆ ಅಂತ ನೋಡೋಣ. ನಾವು ಮೊದಲಿಗೆ ಮೆಣಸಿನ್ಕಾಯನ್ನು ಮಾರ್ಕೆಟ್ನಿಂದ ತೊಗೊಂಡು ಬರಬೇಕು. ಇಲ್ಲಿ ನೋಡಿ, ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಅರ್ಧ kgಯಷ್ಟು ತೊಗೊಂಡಿದ್ದೀನಿ. ಇದರಿಂದ ಸಾಂಬಾರು ದಪ್ಪನೂ ಆಗುತ್ತೆ ಮತ್ತು ರುಚಿನೂ ಕೂಡ ಇರುತ್ತೆ ಈ ಮೆಣಸಿನ್ಕಾಯಿಂದ. ಹಾಗೆಯೇ ನಾನಿಲ್ಲಿ ಕಡ್ಡಿ ಮೆಣಸಿನ್ಕಾಯಿ 1/4 kgಯಷ್ಟು ತೊಗೊಂಡಿದ್ದೀನಿ. ಇದು ಖಾರನೂ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಇದು ಉದ್ದಕ್ಕೆ ಕಡ್ಡಿ ಥರ ಇರೋದ್ರಿಂದ ಇದಕ್ಕೆ ಕಡ್ಡಿ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ ಇರ್ಬೋದು. ನಾನು ಅಂಗಡಿಯವರಿಗೆ ಕೇಳಿದೆ ಇದು ಯಾವ ಮೆಣಸಿನ್ಕಾಯಿ, ಇದರ ಹೆಸರೇನು ಅಂತ. ಅವರು ಕಡ್ಡಿ ಮೆಣಸಿನ್ಕಾಯಿ ಅಂತ ಹೇಳಿದರು. ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇಲ್ಲಿ ನಾನು ಕಾಶ್ಮೀರಿ ಕೆಂಪು ಮೆಣಸಿನ್ಕಾಯಿ, ಇದು ಕೂಡ 1/4 kgಯಷ್ಟು ತೊಗೊಂಡಿದ್ದೀನಿ. ಇದರಿಂದ ಕಲರ್ ಚೆನ್ನಾಗಿ ಬರುತ್ತೆ ಸಾಂಬಾರಿಗೆ. ಮೆಣಸಿನ್ಕಾಯಿನ ಒಂದಿನ ಬಿಸಿಲಿಗೆ ಹಾಕಿ ಒಣಗಿಸಿ ತಗೋಬೇಕು. ಒಂದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ತಗೊಂಡಾಗ ಅದರ ಮೇಲಿನ ತುಂಬೇನಿರುತ್ತೆ ನೋಡಿ, ತೊಟ್ಟು ಅದನ್ನು ತೆಗಿಬೇಕು. ಈ ರೀತಿ ತೆಗಿಬೇಕು. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಇದನ್ನು ತೆಗಿಬೇಕು. ಚೆನ್ನಾಗಿ ಒಣಗಿದರೆ ಬೇಗ ಬೇಗ ತೆಗಿಲಿಕ್ಕೆ ಬರುತ್ತೆ. ಈ ರೀತಿ ತೆಗಿಲಿಕ್ಕೆ ಹೋಗಬೇಡಿ, ಅದರಲ್ಲಿ ಖಾರದ ಅಂಶ ಇರುತ್ತೆ. ನಾವು ಈ ತೊಟ್ಟು ತೆಗೆದ ನಂತರ 2 ದಿನ ಮತ್ತೆ ನಾವು ಚೆನ್ನಾಗಿ ಬಿಸಿಲಿಗೆ ಹಾಕಿ ಒಣಗಿಸಿ ತಗೋಬೇಕು. ಬಿಸಿಲಿಗೆ ಹಾಕಿ ಒಣಗಿಸಿ ತಗೊಂಡ ನಂತರ ಇದಕ್ಕೆ ನಾವು ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಚ್ಚಿ ಮತ್ತೆ 1 ದಿನ ಬಿಸಿಲಿಗೆ ಹಾಕಬೇಕು. ನೀವು ಎಣ್ಣೆ ಹಚ್ಚಲಿಲ್ಲ ಅಂದರೆ ನಾವು ಕುಟ್ಲಿಕ್ಕೆ ಕೊಡ್ತೀರಲ್ಲ ಮೆಣಸಿನ್ಕಾಯಿ ಗಿರಣಿಗೆ, ಆವಾಗ ಮೆಣಸಿನ್ಕಾಯಿ ಜೊತೆಗೆ ಉಪ್ಪು ಮತ್ತು ಎಣ್ಣೆಯನ್ನು ಜೊತೆಯಲ್ಲಿ ಕೊಡಬಹುದು. ಈಗ ನಾನಿಲ್ಲಿ ಮೆಣಸಿನ್ಕಾಯಿಗೆ ಎಣ್ಣೆ ಹಚ್ತಾ ಇದ್ದೀನಿ. 2 ದಿನ ಚೆನ್ನಾಗಿ ಒಣಗಿಸಿ ತಗೊಂಡಿದ್ದೀನಿ ನಾನು ಇದನ್ನು. ಇದಕ್ಕೆ ಈಗ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಹಾಗೆ ಎಣ್ಣೆ ಹಚ್ಕೋಬೇಕು. ನಾವು ಬೆಳಿಗ್ಗೆ 10 ಗಂಟೆಗೆ ಮೆಣಸಿನ್ಕಾಯಿ ಒಣಗಲಿಕ್ಕೆ ಹಾಕಿದ್ದೀವಿ ಅಂದರೆ ಎಣ್ಣೆ ಹಚ್ಚಿ ಸಾಯಂಕಾಲ ಒಂದು 4 ಗಂಟೆ ತನಕ ಇದನ್ನು ಒಣಗಿಸ್ಕೋಬಹುದು. ನಂತರ ನಾವು ಗಿರಣಿಗೆ ಕೊಟ್ಟು ಕುಟ್ಟಿಸ್ಕೊಂಬರಬೇಕು. ಯಾವುದೇ ಕಾರಣಕ್ಕೂ ಬೀಸ್ಲಿಕ್ಕೆ ಹೋಗಬೇಡಿ, ಮೆಣಸಿನ್ಕಾಯನ್ನು ಕುಟ್ಟಿಸ್ಕೊಂಡೇ ಬನ್ನಿ. ಯಾಕೆ ಅಂದರೆ ಬೀಸ್ಕೊಂಡು ಬಂದ್ವಿ ಅಂದರೆ ನಾವು ಸ್ವಲ್ಪ ದಿನ ಖಾರನ ಇಟ್ಟಾಗ ಎಲ್ಲ ಚೇಂಜ್ ಆಗಿಬಿಡುತ್ತೆ, ವೈಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈಗ ಮಸಾಲೆ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಜಾವಿತ್ರಿ ಒಂದು 3 ಹೂ ಆಗುವಷ್ಟು ತೊಗೊಂಡಿದ್ದೀನಿ. ಮತ್ತು ಇದು ತ್ರಿಫಲ 2 ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಮೆಣಸುಕಾಳು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆಯೇ 10 ರಿಂದ 15 ಲವಂಗ ತೊಗೊಂಡಿದ್ದೀನಿ. ದಗಡ್ ಫೂಲ್ ಇದು ಒಂದು 5 ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. 4 ಅರಿಶಿಣದ ಕೊಂಬು ತೊಗೊಂಡಿದ್ದೀನಿ. 7 ರಿಂದ 8 ಮಸಾಲ ಎಲೆ ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕದಿದೆ, ದೊಡ್ಡದಿದ್ದರೆ ನೀವು 4 ರಿಂದ 5 ತೊಗೊಳ್ಳಿ. ಇದು ಕೆಂಪು ಹೂವು 3 ತೊಗೊಂಡಿದ್ದೀನಿ. ಬಡೆ ಸೊಪ್ಪು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಶಾಹಿ ಜೀರಿಗೆ ಇದು ಕೂಡ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಜೀರಿಗೆ ಇದು ಕೂಡ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಸಾಸಿವೆ 2 ಸ್ಪೂನಷ್ಟು. ಬಿಳಿ ಎಳ್ಳು 4 ಸ್ಪೂನಷ್ಟು ತೊಗೊಂಡಿದ್ದೀನಿ. ದಾಲ್ಚಿನ್ನಿ 1 ಇಂಚಿನ 8 ಪೀಸ್ ತೊಗೊಂಡಿದ್ದೀನಿ. ಗಸಗಸೆ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆಯೇ 2 ಇಂಚಿನಷ್ಟು ಒಣ ಶುಂಠಿ, ಡ್ರೈ ಜಿಂಜರ್ ಅಂತಾರೆ ನೋಡಿ, ಅದು ತೊಗೊಂಡಿದ್ದೀನಿ. ಇದು ಚಕ್ರ ಮೊಗ್ಗು
4ರಿಂದ 5 ಹೂವಾಗುವಷ್ಟು ತೊಗೊಂಡಿದ್ದೀನಿ. 2 ಕಪ್ಪು ಏಲಕ್ಕಿ ತೊಗೊಂಡಿದ್ದೀನಿ. ನೀವು 5ರಿಂದ 6 ಕಪ್ಪು ಏಲಕ್ಕಿ ತೊಗೊಳ್ಳಿ. ನನ್ನ ಹತ್ರ ಇರಲಿಲ್ಲ ಅಂಥೇಳಿ ನಾನು 2 ತೊಗೊಂಡಿದ್ದೀನಿ. ಮತ್ತು ಮೆಂತ್ಯ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. 8 ಹಸಿರು ಏಲಕ್ಕಿ ತೊಗೊಂಡಿದ್ದೀನಿ. ಒಂದು 1/4 kgಯಷ್ಟು ಧನಿಯಾ ಕಾಳು ತೊಗೊಂಡಿದ್ದೀನಿ. ಅರ್ಧ ಹೋಳು ಇಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಮತ್ತು ಹಿಂಗು ತೊಗೊಂಡಿದ್ದೀನಿ. ಈಗ ಇದು ಜಾಯ್ಫಳ ಮತ್ತು ಜಾಯ್ಕಾಯಿ ಅಂತಾರೆ ನೋಡಿ, ಅದು ತೊಗೊಂಡಿದ್ದೀನಿ. ಈ ತ್ರಿಫಲ ಏನಿದೆಯಲ್ಲ, ಇದರಲ್ಲಿ ಒಳಗಡೆ ಒಂದು ಮೆಣಸುಕಾಳಿನ ಹಾಗೆ ಈ ರೀತಿ ನೋಡಿ, ಅದರಲ್ಲಿ ಒಂದು ಕಾಳು ಇರುತ್ತೆ. ಆ ಕಾಳುಗಳನ್ನು ತೆಗಿಬೇಕು ನಾವು, ಆ ಬೀಜನ ತೆಗಿಬೇಕು. ಆ ಬೀಜ ಹಾಕಿ ನಾವು ಮಸಾಲೆಯನ್ನು ಮಾಡಬಾರ್ದು. ಎಲ್ಲರಿಗೂ ಉಪಯೋಗ ಆಗಲಿ ಅಂಥೇಳಿ ಪ್ರತಿಯೊಂದು ಮಸಾಲೆ ನಾನು ಸ್ಪೂನ್ ಲೆಕ್ಕದಲ್ಲಿನೇ ಎಷ್ಟು ತೊಗೋಬೇಕು ಅಂತ ತೋರಿಸಿಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ಈ ರೀತಿ ಬೀಜ ಬೇರೆ ಮಾಡಿ ತೊಗೊಂಡಿದ್ದೀನಿ. ಈಗ ಎಲ್ಲ ಮಸಾಲೆಯನ್ನು ನಾವು ಒಂದೊಂದಾಗಿ ಹುರ್ಕೊಳ್ಳೋಣ. ನಾವು ಎಣ್ಣೆ ಏನು ಹಾಕೋದು ಬೇಡ, ಹಾಗೇ ಡ್ರೈ ಆಗಿಯೇ ಹುರ್ಕೋಬೇಕು. ಸಣ್ಣ ಉರಿಯಲ್ಲಿನೇ ಹುರ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಉರಿಯನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ. ಪ್ರತಿಯೊಂದು ಮಸಾಲೆಗೂ ಅದರದ್ದೇ ಆದ ಒಂದು ಸುವಾಸನೆ ಇರುತ್ತೆ. ಆ ಸುವಾಸನೆ ಬರೋವರೆಗೂ ನಾವು ಮಸಾಲೆಯನ್ನು ಹುರ್ಕೋಬೇಕು. ಇಲ್ಲಿ ತ್ರಿಫಲ ಹಾಕಿದ್ದೀನಿ, ಮೆಣಸುಕಾಳು, ಲವಂಗ ಹಾಕ್ತಾಯಿದ್ದೀನಿ, ದಾಲ್ಚಿನ್ನಿ ಹಾಕ್ತಾಯಿದ್ದೀನಿ, ಹಾಗೆಯೇ ಕಪ್ಪು ಏಲಕ್ಕಿ ಹಾಕ್ತಾಯಿದ್ದೀನಿ, ಹಸಿರು ಏಲಕ್ಕಿ ಹಾಕ್ತಾಯಿದ್ದೀನಿ, ಮತ್ತು ಚಕ್ರ ಮೊಗ್ಗು ಹಾಕ್ತಾಯಿದ್ದೀನಿ. ಇವಷ್ಟು ಹಾಕಿ ನಾವು ಇದನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಒಂದು 2ರಿಂದ 3 ನಿಮಿಷ ಹುರ್ಕೊಳ್ಳಿಕ್ಕೆ ಬೇಕಾಗ್ತದೆ. ವಿಡಿಯೋ ದೊಡ್ಡದಾಗತ್ತೆ ಅಂಥೇಳಿ ನಾನು ಸ್ವಲ್ಪ ಸ್ವಲ್ಪನೇ ಹುರಿಯೋದು ತೋರಿಸ್ತಾ ಇದ್ದೀನಿ. ನೀವು ಸಣ್ಣ ಉರಿ ಇಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಹಾಗೆಯೇ ಬಡೆ ಸೊಪ್ಪು ಮತ್ತು ಶಾಹಿ ಜೀರಿಗೆ ಹಾಕ್ತಾಯಿದ್ದೀನಿ. ಈ ಮೂರನ್ನು ಇದನ್ನು ಹುರ್ಕೊಳ್ಳೋಣ. ನಿಧಾನಕ್ಕೆ ಟೈಮ್ ತಗೊಂಡು ಮಸಾಲೆಯನ್ನು ಹುರ್ಕೊಳ್ಳಿ. ಹುರಿಯುವಾಗ ಮಸಾಲೆ ಸುಟ್ಟೋಯ್ತು ಅಂದರೆ ಖಾರದ ರುಚಿನೇ ಎಲ್ಲ ಹಾಳಾಗೋಗ್ಬಿಡುತ್ತೆ. ಈಗ ಇದನ್ನು ಕೂಡ ಈ ಪಾತ್ರೆಗೆ ತೆಗಿತಾ ಇದ್ದೀನಿ. ಇಲ್ಲಿ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಎಳ್ಳು ಹಾಕಿ ಸ್ವಲ್ಪ ಹುರ್ಕೊಳ್ಳಿ. ಇದು ಹುರಿದಾದ ನಂತರ ಗಸಗಸೆ ಹಾಕಿ ಇದರಲ್ಲಿನೇ ಹಾಕಿ ಒಂದು ಸ್ವಲ್ಪ ಇದನ್ನು 1 ನಿಮಿಷ ಹುರ್ಕೊಳ್ಳಿ. ಗಸಗಸೆ ಹುರಿಯಲಿಕ್ಕೆ ಹೆಚ್ಚು ಟೈಮ್ ಏನು ಬೇಡ, ಬೇಗ ಹುರ್ಕೋಬಹುದು. ಇದನ್ನು ಕೂಡ ಈಗ ತೆಗೆದು ಬಿಡೋಣ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಇದು ಮಸಾಲ ಎಲೆ ಏನಿದೆಯಲ್ಲ, ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ನಾವು ಎಣ್ಣೆ ಹಾಕಿ ಮಸಾಲೆಯನ್ನು ಹೆಚ್ಚು ಎಣ್ಣೆ ಹಾಕಿ ಹುರ್ಕೊಳ್ಳಿಕ್ಕೆ ಹೋಗಬಾರ್ದು. ಹೀಗೆ ಡ್ರೈ ಆಗಿಯೇ ಹುರ್ಕೋಬೇಕು. ದಗಡ್ ಫುಲ್ ಹಾಕ್ತಾಯಿದ್ದೀನಿ. ನಾವು ಇದಕ್ಕೆ ದಗಡ್ ಫುಲ್ ಅಂತ ಹೇಳ್ತೀವಿ. ನಿಮಗೇನಾದರೂ ಇದರ ಹೆಸರು ಗೊತ್ತಿದ್ದರೆ ನೀವು ಕಮೆಂಟ್ನಲ್ಲಿ ಬರೆದು ತಿಳಿಸಿ. ಹಾಗೆಯೇ ಇಲ್ಲಿ ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳು ಹಾಕಿ ಸುವಾಸನೆ ಬರುವವರೆಗೂ ಹುರ್ಕೊಳ್ಳಿ. ಈಗ ಇಲ್ಲಿ ಕೆಂಪು ಹೂವು ಹಾಕ್ತಾಯಿದ್ದೀನಿ. ಹಾಗೆಯೇ ಇದು ಜಾವಿತ್ರಿ, ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಕಿ ಎರಡನ್ನು ಹುರ್ಕೊಳ್ಳಿ. ಏನು ಮಸಾಲೆ ಸಾಮಗ್ರಿಗಳನ್ನು ತೊಗೊಂಡಿದ್ದೀನಲ್ಲ, ಇದರೆಲ್ಲ ಅಳತೆ ಪ್ರಮಾಣವನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡಬಹುದು. ಮತ್ತು ಸ್ವಲ್ಪ ಇಲ್ಲಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಇದರಲ್ಲಿ ಡ್ರೈ ಜಿಂಜರ್ ಇದನ್ನು ಇಲ್ಲಿ ಹಾಕಿ ಇದನ್ನು ಸ್ವಲ್ಪ ಕೆಂಪಗೆ ಹುರ್ಕೊಳ್ಳೋಣ. ಹಾಗೆಯೇ ಅರಿಶಿಣದ ಕೊಂಬು ಇದನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ನೀವು ಜಜ್ಜಿ ಸ್ವಲ್ಪ ಪುಡಿ ಮಾಡಿನೂ ಕೂಡ ಹುರ್ಕೋಬಹುದು. ಇಲ್ಲಾಂದರೆ ಈ ರೀತಿಯೂ ಹುರ್ಕೊಂಡು ನೀವು ಮಸಾಲೆ ಎಲ್ಲ ಗಿರಣಿಗೇನು ಕೊಡ್ತೀರಲ್ಲ, ಆವಾಗ ಒಂದು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಕೊಡ್ಬೋದು. ಇಲ್ಲಿ ಜಾಕಾಯಿ ಕೂಡ ಈ ರೀತಿ ಕುಟ್ಟಿ ಪೀಸ್ ಮಾಡಿ ತೊಗೊಂಡಿದ್ದೀನಿ. ಹುರಿದಾದ್ಮೇಲೆ ಇದನ್ನು ಕೂಡ ತೆಗೆದುಬಿಡೋಣ. ಮತ್ತು ಸ್ವಲ್ಪ ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ 1 ಸ್ಪೂನಷ್ಟು ಹಿಂಗು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಕಡಾಯಿ ಹಿಂಗಿದ್ರೆ ಆ ಕಡಾಯಿ ಹಿಂಗನ್ನು ಕೂಡ ನೀವು ಹಾಕಬಹುದು. ಇದನ್ನು ಸ್ವಲ್ಪ ಹುರ್ಕೊಳ್ಳಿ. ಇವಾಗ ಇದು ಹುರಿದಾಗಿದೆ, ಇದನ್ನು ಕೂಡ ತೆಗಿತಾ ಇದ್ದೀನಿ. ಈಗ ಒಣ ಕೊಬ್ಬರಿ ಈ ರೀತಿ ಚಿಕ್ಕದಾಗಿ ಪೀಸ್ ಮಾಡಿ ಉದ್ದಕ್ಕೆ ಹೆಚ್ಚಿ ತೊಗೊಂಡಿದ್ದೀನಿ. ಇದು ಕೂಡ ಡ್ರೈ ಆಗಿಯೇ ಹುರ್ಕೋಬೇಕು.
ಚೆನ್ನಾಗಿ ಕಲರ್ ಬರುವವರೆಗೂ ಹುರ್ಕೊಳ್ಳಿ. ಈ ರೀತಿ ಕಲರ್ ಬರಬೇಕು. ಈಗ ಇಲ್ಲಿ ನೋಡಿ ಎಲ್ಲ ಮಸಾಲೆಯನ್ನು ಒಂದು ಪರಾತ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾವು ಎಣ್ಣೆ ಏನು ಹಚ್ಚಿದ್ವಲ್ಲ ಮೆಣಸಿನ್ಕಾಯಿಗೆ, ಆ ಮೆಣಸಿನ್ಕಾಯಿ ಮತ್ತು ಈ ಮಸಾಲೆಯನ್ನು ಇಲ್ಲಿ ಸ್ವಲ್ಪ ನಾನು ಬಿಸಿಲಿಗೆ ಇಟ್ಟಿದ್ದೀನಿ. ಇದನ್ನು ನಾವು ಗಿರಣಿಗೆ ಕೊಡಬೇಕಾದ್ರೆ ಮಸಾಲೆಯನ್ನು ಕೂಡ ಕೊಡ್ತೀನಿ. ನಾನು ಒಣ ಕೊಬ್ಬರಿ ಏನು ಹುರ್ಕೊಂಡಿದ್ದೀನಲ್ಲ, ಆ ಒಣ ಕೊಬ್ಬರಿ ಮನೆಯಲ್ಲೇ ನಾನು ಪೌಡ್ರ್ ಮಾಡ್ಕೊಳ್ತೀನಿ ಮಿಕ್ಸರ್ನಲ್ಲಿ. ಮತ್ತು ಈ ಮಸಾಲೆ ಎಲ್ಲ ಗಿರಣಿಗೆ ಕೊಟ್ಟು ನಾನು ಕುಟ್ಟಿಸ್ಕೊಂಡು ಬಂದಿದ್ದೀನಿ. ನೀವು ಎಣ್ಣೆ, ಉಪ್ಪು ಮತ್ತು ಮೆಣಸಿನ್ಕಾಯಿ ಮಸಾಲೆ ಎಲ್ಲ ಕೊಟ್ಟು ಗಿರಣಿಗೆ ಕುಟ್ಟಿಸ್ಕೊಂಡು ಪೌಡ್ರ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ಇಲ್ಲಿ ನಾನು ಹಸಿ ಮಸಾಲೆ ಮಾಡಲಿಕ್ಕೆ ಇಲ್ಲಿ 10ರಿಂದ 15 ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಅಷ್ಟು ಈರುಳ್ಳಿ ಹಾಕಲ್ಲ, ಒಂದು 7ರಿಂದ 8 ಹಾಕ್ತೀನಿ. ಇಲ್ಲಿ ಹಸಿ ಶುಂಠಿ ಒಂದು 100 ಗ್ರಾಮಷ್ಟು ತೊಗೊಂಡಿದ್ದೀನಿ. 125 ಗ್ರಾಮ್ನಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಇದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಒಣಗಲಿಕ್ಕೆ ಹಾಕ್ತಾಯಿದ್ದೀನಿ. ಅಂದರೆ ಖಾರ ಮಸಾಲೆಗೆ ನೀರು ಮುಟ್ಟಿಸಬಾರದು, ಇಲ್ಲಾಂದರೆ ಖಾರ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಕಾಟನ್ ಬಟ್ಟೆ ಮೇಲೆ ಹಾಕಿದ್ದೀನಿ. ಇಲ್ಲಿ 1 ಬೌಲಷ್ಟು ನಾನು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ಈರುಳ್ಳಿ ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಣ. ನೀವು ಈ ರೀತಿ ಉದ್ದಕ್ಕಾದರೂ ಹೆಚ್ಕೋಬಹುದು, ಇಲ್ಲಾಂದರೆ ಚಿಕ್ಕದಾಗಿ ಆದ್ರೂ ಹೆಚ್ಕೋಬಹುದು. ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗ ನೀರು ಬಿಡುತ್ತೆ ಮತ್ತು ಫ್ರೈ ಕೂಡ ಬೇಗ ಆಗುತ್ತೆ. ಮತ್ತು ನಾವು ಮಸಾಲೆ ಮಾಡ್ತೀವಲ್ಲ ಅದು ಹಾಳಾಗಲ್ಲ. ನಾವು ಉಪ್ಪು ಹಾಕದೇನೆ ಹಾಗೆ ನಾವು ಹಸಿ ಮಸಾಲೆ ಮಾಡಿದ್ವಿ ಅಂದರೆ ಖಾರ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಉಪ್ಪು ಹಾಕಿ ಇಲ್ಲಿ ಹುರಿತಾ ಇದ್ದೀನಿ. ಇವಾಗ ಇಲ್ಲಿ ಕೊತ್ತಂಬರಿ ನೋಡಿ ಪೂರ್ತಿ ನೀರೆಲ್ಲ ಹೋಗಿದೆ. ನೀವು ಅಂದ್ಕೊಳ್ತಿರ್ಬೋದು ಹಸಿ ಕೊತ್ತಂಬರಿ ಹಾಕೋದ್ರಿಂದ ಖಾರ ಹಾಳಾಗಬಹುದು ಅಂತ. ಹಾಗೇನೂ ಆಗಲ್ಲ, ಆದರೆ ನಿಮಗೆ ಆ ಡೌಟ್ ಬೇಡ ಅಂಥೇಳಿ ನಾನು ಮುಂದೆ ತೋರಿಸ್ತೀನಿ. ಆ ರೀತಿ ನೀವು ಮಾಡ್ಕೊಳ್ಳಿ, ಖಾರ ಹಾಳಾಗಲ್ಲ, ಚೆನ್ನಾಗಿರುತ್ತೆ, ಏನೂ ಆಗಲ್ಲ. ಇವಾಗ ಇಲ್ಲಿ ಕೊತ್ತಂಬರಿ ಎಲ್ಲ ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಇಲ್ಲಿ ನೋಡಿ ಈರುಳ್ಳಿ ಈ ರೀತಿಯಾಗಿ ಹುರ್ಕೊಳ್ಳಿ. ಇಷ್ಟಾದರೆ ಸಾಕು, ಬಹಳ ಕಪ್ಪಾಗೋವರೆಗೂ ಹುರ್ಕೊಳ್ಳಿಕ್ಕೆ ಹೋಗಬೇಡಿ, ಇಷ್ಟಾದರೆ ಸಾಕು. ಇವಾಗ ಈ ಈರುಳ್ಳಿ ನಾವೇನು ಹುರ್ಕೊಂಡಿದ್ವಲ್ಲ, ಗ್ಯಾಸನ್ನು ಆಫ್ ಮಾಡಲಿಕ್ಕೆ ಹೋಗಬೇಡಿ, ಗ್ಯಾಸ್ ಆನ್ ಇರಲಿ. ಈಗ ಇದರಲ್ಲಿ ನಾವು ಹಸಿ ಶುಂಠಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ ಕೂಡ ಸಿಪ್ಪೆ ತೆಗೆದು ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆಯೋದು ನಾನು ವಿಡಿಯೋ ಮಾಡಲಿಲ್ಲ, ಯಾಕೆಂದರೆ ವಿಡಿಯೋ ಬಹಳ ದೊಡ್ಡದಾಗಿಬಿಡುತ್ತೆ. ಅದಕ್ಕೋಸ್ಕರ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 2ರಿಂದ 3 ನಿಮಿಷ ಇದರಲ್ಲಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಈ ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಮಸಾಲೆ ಖಾರ ಹಾಳಾಗೋ ಚಾನ್ಸಸ್ ಇರಲ್ಲ. ಈಗ ಇಲ್ಲಿ ನೋಡಿ ಒಣ ಕೊಬ್ಬರಿ ಏನು ಹುರ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ ಮಿಕ್ಸರ್ನಲ್ಲಿ. ನಾನು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಮಾಡ್ಕೊಳ್ಳಿ. ಈಗ ನಾವೇನು ಮಸಾಲೆ ಮಾಡ್ಕೊಂಡಿದ್ವಲ್ಲ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ, ಆ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಉಪ್ಪು ಹಾಕಿ ನಾವು ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಪ್ರತಿ ಸಲನೂ ನಾವು ಮಿಕ್ಸರ್ನಲ್ಲಿ ಹಾಕಿದಾಗ ಉಪ್ಪು ಹಾಕಿನೇ ನೀವು ಪೇಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮಸಾಲೆ ಖಾರ ಹಾಳಾಗುತ್ತೆ. ನಾವು ಗಿರಣಿಗೆ ಕೊಟ್ಟು ಮೆಣಸಿನ್ಕಾಯಿಯನ್ನ ಕೊಟ್ಟು ನಾವು ಕುಟ್ಟಿಸ್ಕೊಂಬಂದಿರ್ತೀವಿ, ನಾವು ಉಪ್ಪೆಲ್ಲ ಕೊಟ್ಟು ಕುಟ್ಟಿಸ್ಕೊಂಬಂದಿರ್ತೀವಿ. ಆದ್ರೂ ನಾವು ಈ ಹಸಿ ಮಸಾಲೆ ಮಾಡಬೇಕಾದ್ರೆ ನಾವು ಉಪ್ಪು ಹಾಕಿ ಮಸಾಲೆಯನ್ನು ಮಾಡಿಕೊಳ್ಳೇಬೇಕು, ಇಲ್ಲಾಂದರೆ ಮಸಾಲೆ ಖಾರ ಹಾಳಾಗೋ ಚಾನ್ಸಸ್ ಇರುತ್ತೆ. ಈಗ ನಾವೇನು ಹಿಂಗು ಇಟ್ಕೊಂಡಿದ್ವಿ ಅಲ್ಲ ಹುರಿದು, ಅದನ್ನೇ ಇಲ್ಲಿ ಹಾಕ್ತಾಯಿದ್ದೀನಿ. ಖಡಾ ಹಿಂಗಿದ್ರೆ ನೀವು ಮಸಾಲೆ ಜೊತೆಗೆ ಕೊಟ್ಟು ನೀವು ಕುಟ್ಟಿಸ್ಕೊಂಬರ್ಬೋದು. ನಾವು ಪೌಡರ್ ಹಿಂಗೆ ಯೂಸ್ ಮಾಡೋದ್ರಿಂದ ಇಲ್ಲಿ ನಾನು ಮನೆಯಲ್ಲಿನೇ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಾವು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು ಇದು ಸರಿಯಾಗಿ ಮಿಕ್ಸ್ ಆಗಲ್ಲ, ಅಲ್ಲಲ್ಲಿ ಹಸಿ ಮಸಾಲೆ ಹಾಗೆ ಉಳ್ಕೊಂಡಿರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ನಾವು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪನೇ ಈ ಖಾರದ ಪುಡಿಯನ್ನು ಹಾಕಿ ಒಂದೇ ರೌಂಡ್ ತಿರುಗಿಸ್ಬೇಕು. ಆವಾಗ ಉದುರಾಗಿ ಚೆನ್ನಾಗಿ ಆಗುತ್ತೆ ಖಾರ. ಈ ಹಿಂದೆ ಮಾಡಿದ ಮಸಾಲೆ ಖಾರ ರೆಸಿಪಿಗೆ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ಹಾಗೆಯೇ ಇನ್ನು ಮುಂದೆ ಮಾಡ್ತಾಯಿರೋ ಈ ಎಲ್ಲ ರೆಸಿಪಿಗಳಿಗೂ ನೀವು ಸಪೋರ್ಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಪಕ್ಕದಲ್ಲಿರೋ ಬೆಲ್ ಐಕನ್ನೇ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನಗೆ 1000 ಸಬ್ಸ್ಕ್ರೈಬರ್ ಆಗಲಿಕ್ಕೆ ಸಹಾಯ ಮಾಡಿ. ಮತ್ತು ಈ ಮಸಾಲೆ ಖಾರ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಇಲ್ಲಿ ನೀವು ನೋಡ್ಬೋದು ಉದುರಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಖಾರ. ಇದೇ ಥರ ನಾವು ಎಲ್ಲ ಖಾರನೂ ಈ ಮಿಕ್ಸಿಗೆ ಹಾಕಿ ತಗೊಳ್ಳೋಣ. ಇಲ್ಲಿ ಎಲ್ಲ ನೋಡಿ ತೊಗೊಂಡಿದ್ದೀನಿ, ಉದುರಾಗಿ ಚೆನ್ನಾಗಿ ಆಗಿದೆ. ಒಂದು ನಾವು ಗ್ಲಾಸಿನ ಜಾರ್ನಲ್ಲಿ ತುಂಬಿಡೋಣ ಇದನ್ನು. ಇಲ್ಲಿ ನೋಡಿ ನಾನು ಗ್ಲಾಸಿನ ಜಾರ್ ತೊಗೊಂಡಿದ್ದೀನಿ. ಗ್ಲಾಸಿನ ಜಾರ್ ಚೆನ್ನಾಗಿ ತೊಳೆದು ಒಣ ಬಟ್ಟೆಯಿಂದ ಒರೆಸಿ ಒಂಚೂರು ಬಿಸಿಲಿಗಾದರೂ ನೀವು ಇಟ್ಟು ಇದನ್ನು ತಗೋಬೇಕು. ಬಿಸಿಲಿಗೆ ಇಡಲಿಲ್ಲ ಅಂದ್ರೂ ಒಣ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ತೊಗೊಳ್ಳಿ, ನೀರಿನ ಅಂಶ ಏನೂ ಇರಬಾರ್ದು. ಈಗ ಇದರಲ್ಲಿ ಈ ಖಾರನ ತುಂಬಿಡೋಣ. ಆದಷ್ಟು ಗ್ಲಾಸಿನ ಜಾರನ್ನೇ ತೊಗೊಳ್ಳಿ. ಗ್ಲಾಸಿನ ಜಾರ್ ಇಲ್ಲ ಅಂದರೆ ಪ್ಲಾಸ್ಟಿಕ್ ಜಾರ್ನಲ್ಲಿ ಕೂಡ ತುಂಬಿಡ್ಬೋದು. ಆದರೆ ಪ್ಲಾಸ್ಟಿಕ್ನಲ್ಲಿ ನಾವು ತುಂಬಿಡೋದು ಅಷ್ಟು ಒಳ್ಳೆಯದಲ್ಲ ಅಂಥೇಳಿ ಗ್ಲಾಸಿನ ಜಾರನ್ನೇ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದು ನೋಡಿ ಕಡಾಯಿ ಹಿಂಗಂದರೆ ಈ ರೀತಿ ಇರುತ್ತೆ. ಕಿರಾಣಿ ಸ್ಟೋರ್ನಲ್ಲಿ ಕೇಳಿದರೆ ಕೊಡ್ತಾರೆ. ಸಿಗಲಿಲ್ಲ ಅಂದರೆ ನಿಮಗೆ ಪರವಾಗಿಲ್ಲ, ನೀವು ಹಾಗೇನೂ ಕೂಡ ತುಂಬಿ ಇಡ್ಬೋದು ಖಾರನ. ಕಾಲು ಭಾಗದಷ್ಟು ಖಾರ ಹಾಕಿದ ಮೇಲೆ ಮೇಲಿಂದ ಇಲ್ಲಿ ನಾನು ಮತ್ತೆ ಖಾರನ ತುಂಬ್ತಾ ಇದ್ದೀನಿ. ಮುಕ್ಕಾಲು ಭಾಗದಷ್ಟು ನಾವು ಖಾರ ತುಂಬಿದ ನಂತರ ಮತ್ತೆ ಇನ್ನೊಂದು ನಾನು ಪೀಸನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಹಾಕಿ ಮೇಲಿಂದ ಮತ್ತೆ ನಾವು ಖಾರ ಹಾಕಿ ಮುಚ್ಚಳನ ಗಟ್ಟಿಯಾಗಿ ನಾವು ಇಡ್ಬೋದು. ಹಾಕಿ ಡೈಲಿ ಯೂಸ್ಗೆ ನಾವು ಒಂದು ಚಿಕ್ಕ ಜಾರ್ನಲ್ಲಿ ಹಾಕಿ ಇಟ್ಕೋಬಹುದು. ಎಲ್ಲರಿಗೂ ಧನ್ಯವಾದಗಳು.